ರಾಮನ್ ಭಕ್ತರಲ್ಲ ಇವರು ಹಾಕೊಳ್ಳಿ, ಯಾರು ಬೇಡ ಅಂತಾರೆ? ಇಡೀ ದೇಶದಲ್ಲಿರೋರು ಎಲ್ಲ ರಾಮನ್ ಭಕ್ತರಿದ್ದಾರೆ, ಎಲ್ಲ ರಾಮನ್ ಭಕ್ತರು ಹಾಕಿದ್ದಾರೆ. ರಾಮನ್ ಭಕ್ತರೆಲ್ಲ ಬಿಜೆಪಿಯವರು ಅಂದ್ರೆ ಬಹಳ ಸಂತೋಷ, ನಮಗೆ ಬಹಳ ಸಂತೋಷ. ಯಾಕೆಂದ್ರೆ ನಾವೆಲ್ಲ ರಾಮನ್ ಭಕ್ತರು, ಅದ್ರ ಬಗ್ಗೆ ಎರಡು ಅನುಮಾನ ಬೇಡ. ಶಿವಕುಮಾರ್ ಅವರಿಗೆ ನಾವು ರಾಮನ್ ಭಕ್ತರು. ನೀವು ಹೇಳ್ಕೊತಾ ಇರ್ತೀರಲ್ಲ, ನಾನು ರಾಮನ್ ಭಕ್ತ, ಸಿದ್ದರಾಮಯ್ಯ ನನ್ನ ಹೆಸರಿನಲ್ಲೂ ರಾಮ ಇದೆ ಅಂತಾರೆ, ಆ ರಾಮನ್ ವಿರೋಧಿಸ್ತಾರೆ. ಈ ರೀತಿ ಅವರೇ ಕನ್ಫ್ಯೂಸು. ರಾಜಣ್ಣ ಒಂದು ಹೇಳ್ತಾರೆ, ಪ್ರಿಯಾಂಕ್ ಖರ್ಗೆ ಒಂದು ಹೇಳ್ತಾರೆ, ಶಿವಕುಮಾರ್ ಒಂದು ಹೇಳ್ತಾರೆ, ಸಿದ್ದರಾಮಯ್ಯನವರು ಒಂದು ಹೇಳ್ತಾರೆ, ಒಬ್ಬೊಬ್ಬ ಒಂದೊಂದು ನಾಯಕ ಒಂದೊಂದು ಹೇಳ್ತಾ ಇರ್ತಾರೆ, ತಿಮ್ಮಾಪುರ್ ಒಂದು ಹೇಳ್ತಾರೆ. ಎಲ್ಲ ವಿಶೇಷ ವ್ಯಕ್ತಿಗಳಿದ್ದಾರೆ ಆ ಪಕ್ಷದಲ್ಲಿ. ಸೊ ಒಮ್ಮತದ ರಾಮ ಜನ್ಮಸ್ಥಳನೇ ಪ್ರಶ್ನೆ ಮಾಡೋಂಥ ಕಾಂಗ್ರೆಸ್ ಪಕ್ಷದವರು, ರಾಮ ಇದ್ದನೋ ಇಲ್ಲೋ ಅನ್ನೋಂಥ ಪ್ರಶ್ನೆ ಮಾಡೋಂಥ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟೆಲ್ಲ ಪಾಪ ಗೊಂದಲ. ಒಂದು ನಿಲುವಿಲ್ಲ ಅವರಿಗೆ, ಒಂದು ನಿಲುವು ಇಟ್ಕೊಂಡ್ರೆ ಪರವಾಗಿಲ್ಲ. ಹಾಗಾಗಿ ಅವರು ಒಂದಿನ ನಾನು ರಾಮ ಭಕ್ತ ಅಂತಾರೆ, ಈ ರೀತಿ ರಾಮ ಭಕ್ತರೆಲ್ಲ ಬಿಜೆಪಿ ಅಂತಾರೆ. ಸಂತೋಷ, ನಾವು ರಾಮ ಭಕ್ತರು ಅಂತ ಹೇಳ್ಕೊಳಕ್ ನಮ್ಗೆ ಹೆಮ್ಮೆ. ಅದು ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋದು, ನಾವೆಲ್ಲ ರಾಮ ಭಕ್ತರು ಅಂತ ಇದೆ. ಅದು ಯಾರೋ ಹಿರಿಯರು ಆಗ ಕಾಂಗ್ರೆಸ್ನಲ್ಲಿ ಇವ್ರು ಯಾರು ಇದ್ರಪ್ಪ, ಇವ್ರು ಯಾರು ಸ್ವಾತಂತ್ರ್ಯ ಹೋರಾಟಗಾರರ ಯಾವ ಗುಂಡು ನೋಡಿದ್ದಾರೆ? ಇವ್ರು ಬರೀ ಬೇರೆಯವ್ರ ಮೇಲೆ ಗುಂಡು ಹಾರಿಸಿರೋದು, ಈದ್ಗಾ ಮೈದಾನದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಹಾರಿಸಿರೋದು. ಹಾಗಾಗಿ ಇವ್ರ ಗುಂಡಿಗೆಲ್ಲ ರಾಷ್ಟ್ರಭಕ್ತಿನೂ ಇಲ್ಲ, ಇವ್ರಿಗೆ ರಾಮ ಭಕ್ತಿನೂ ಇಲ್ಲ, ರಾಷ್ಟ್ರಭಕ್ತಿನೂ ಇಲ್ಲ, ನಾಡು ಭಕ್ತಿನೂ ಇಲ್ಲ. ಇವ್ರಿಗೆ ಒಂದೇ ಅನ್ನೊಂದ್ರೆ ಸ್ವಯಂ ಭಕ್ತಿ ಒಂದಿದೆ. ಸ್ವಯಂ ಅನ್ನೋದು ಬಿಟ್ರೆ ಯಾವ ಗುಂಡು ನೋಡಿಲ್ಲ, ಯಾವ ಲಾಠಿ ಏಟು ತಿಂದಿಲ್ಲ. ಯಾವ ತರ ಒಂದು ಲಾಠಿ ಏಟು ತಿಂದಿದಾರ, ಯಾವ ತರ ಒಂದು ಗುಂಡು ತಿಂದಿದಾರ? ನಮ್ಮ ಪಕ್ಷದವ್ರು ನೋಡಿ, ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೂ ನಮ್ಮ ಪಕ್ಷ ಕಾರಣಕರ್ತರಾಗಿದ್ದೀವಿ. ಈಗ ರಾಮಧ್ವಜವನ್ನು, ಭಗವಧ್ವಜವನ್ನು ಆರಿಸ್ಲಿಕ್ಕೂ ನಾವು ಮುಂದಿದ್ದೀವಿ, ನಾಡಧ್ವಜವನ್ನು ಆರಿಸ್ಲಿಕ್ಕೂ ನಾವು ಮುಂದಿರ್ತೀವಿ. ಇವ್ರು ಏನಿಲ್ಲ, ಇವ್ರ ಧ್ವಜ ಹಾಕೊಳಕ್ ಮಾತ್ರ ಇವ್ರು ಇದ್ದಾರೆ ಅಷ್ಟೇ.